ಕಳ್ಕೊಂಡಿರೋ ಜಯಂತ್ ಈಗ ಒಂಟಿಯಾಗಿದ್ದಾನೆ. ಚಿನ್ನುಮರಿ ನೆನಪಲ್ಲೇ ಕಣ್ಣೀರು ಹಾಕ್ತಿದ್ದಾನೆ. ಕೆಲಸ ಮಾಡೋಣ ಅಂತ ಲ್ಯಾಪ್ಟಾಪ್ ಆನ್ ಮಾಡಿದ್ರು ಆಕೆಯದೇ ನೆನಪು ಕಾಡ್ತಿದೆ. ಇದೀಗ ಜಾಹ್ನವಿ ವಿಶ್ವನ ಪ್ರಪಂಚಕ್ಕೆ ಕಾಲಿಡ್ತಿದ್ದಾಳೆ. ಚಿನ್ನುಮರಿ ವಿಶ್ವನ ಜೊತೆ ಸೇರ್ಕೊಂಡು ಸೇಡು ತೀರಿಸಿಕೊಳ್ತಾಳನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿದೆ. ಅಷ್ಟೇ ಅಲ್ಲ, ಸಿದ್ದೇಗೌಡರು ಈಗ ಜೈಲು ಸೇರ್ತಾರನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಜಾಹ್ನವಿ ಸಮುದ್ರಕ್ಕೆ ಹಾರ್ತಿದ್ದಂತೆ ಆಕೆ ಸತ್ತೇ ಹೋದ್ಲು ಅಂತ ಜಯಂತ್ ಅಂದ್ಕೊಂಡಿದ್ದಾನೆ. ಹೀಗಾಗಿ ಜಯಂತ್ ಜಾಹ್ನವಿ ಮನೆಗೆ ಬಂದು ಆಕೆ ಸತ್ತು ಹೋದ್ಲು ಅಂತ ಹೇಳಿದ್ದಾನೆ. ಆತನ ಮಾತು ನಂಬಿ ಜಾಹ್ನವಿ ಮನೆಯವರು ಕೂಡ ಆಕೆಯನ್ನು ಹುಡುಕಿಸೋದು ಬಿಟ್ಟು ಫೋಟೋ ಇಟ್ಟು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಇತ್ತ ಲಕ್ಷ್ಮಿ ಜಾಹ್ನವಿನ ಆಟಿಕೆ ಸಾಮಾನುಗಳು, ಅಂಗಿ, ಕಾಲ್ಗೆಜ್ಜೆ, ಬಳೆಗಳನ್ನ ಮುಂದೆ ಇಟ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ನಮ್ಗಿಂತ ಮೊದಲೇ ಜಾನು ಹೋದ್ಲು, ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಅಂತ ಶ್ರೀನಿವಾಸ್ ಸಹ ಕಣ್ಣೀರು ಹಾಕಿದ್ದಾನೆ. ಇನ್ನು ಜಾಹ್ನವಿ ಸತ್ತಿದ್ದಾಳೆ ಅಂತ ಹೇಳಲು ಬಂದಿದ್ದ ಜಯಂತ್ ಲಕ್ಷ್ಮಿ ಮನೆಯಲ್ಲೇ ಉಳ್ಕೊಂಡಿದ್ದ. ಈ ವೇಳೆ ನನ್ನಿಂದಾಗಿಯೇ ಜಾನು ಪ್ರಾಣ ಹೋಯಿತು, ನಿಮ್ಮ ಬಳಿ ಇದ್ರೆ ಚೆನ್ನಾಗಿ ನೋಡಿಕೊಳ್ತಿದ್ರಿ, ಶ್ರೀಲಂಕಾಗೆ ಕರ್ಕೊಂಡು ಹೋಗಿ ತಪ್ಪು ಮಾಡಿದೆ ಅಂತ ಶ್ರೀನಿವಾಸ್ ಮುಂದೆ ಜಯಂತ್ ಕಣ್ಣೀರು ಹಾಕಿದ್ದಾನೆ. ಇದೀಗ ಇಲ್ಲೇ ಇದ್ರೆ ತನ್ನ ಸತ್ಯ ಎಲ್ಲರ ಮುಂದೆ ಬಯಲಾಗುತ್ತೆ ಅನ್ನೋ ಭಯ ಆತನಿಗೆ ಕಾಡ್ತಿದ್ರೆ, ಮತ್ತೊಂದ್ ಕಡೆ ಆತನ ಕನಸಿನಲ್ಲಿ ಜಾನು ಬರ್ತಿದ್ದಾಳೆ. ಹೀಗಾಗಿ ಇಲ್ಲಿದ್ರೆ ತನಗೆ ಸೇಫ್ ಅಲ್ಲ ಅಂತ ಜಯಂತ್ ತನ್ನ ಮನೆಗೆ ಹೋಗಿದ್ದಾನೆ. ಜಾಹ್ನವಿಯನ್ನ ಮದುವೆಯಾಗಿ ಬಂದ ಮೇಲೆ ಜಯಂತ್ ಬದುಕು ಕಂಪ್ಲೀಟ್ ಚೇಂಜ್ ಆಗಿತ್ತು. ಇಡೀ ದಿನ ಆಕೆಯದ್ದೇ ಜಪ ಮಾಡ್ತಿದ್ದ. ಜಾನು ಮೇಲೆ ಪ್ರೀತಿಗಿಂತ ವ್ಯಾಮೋಹವೇ ಹೆಚ್ಚಾಗಿತ್ತು. ಹೀಗಾಗಿ ಚಿನ್ನುಮರಿಯನ್ನ ಪ್ರೀತಿ ಎಂಬ ಹೆಸರಿನಲ್ಲಿ ಪಂಜರದೊಳಗೆ ಕೂಡಿ ಹಾಕಿದ್ದ. ಇದರಿಂದಾಗಿ ಈಗ ಜಾನು ದೂರವಾಗಿದ್ದಾಳೆ. ಇದೀಗ ಜಾಹ್ನವಿಯನ್ನ ಕಳ್ಕೊಂಡಿರೋ ಜಯಂತ್ ಬದುಕು ಕಂಪ್ಲೀಟ್ ಚೇಂಜ್ ಆಗಿದೆ. ತನ್ನನ್ನ ಸೇಫ್ ಮಾಡಿಕೊಳ್ಳಲು ಯಾರ ಜೀವ ತೆಗಿಬೇಕು ಅಂತ ಯೋಚನೆ ಮಾಡ್ತಿದ್ದ ಜಯಂತ್ ಈಗ ಕಣ್ಣೀರಲ್ಲೇ ಕಾಲ ಕಳೀತಾ ಇದ್ದಾನೆ. ಆತನಿಗೀಗ ಒಂಟಿತನ ಕಾಡ್ತಿದೆ. ತನ್ನ ಮನೆಯಲ್ಲಿ ಒಂಟಿಯಾಗಿರುವ ಜಯಂತ್ ಮೊಬೈಲ್ನಲ್ಲಿರುವ ಜಾನು ಹೇಳಿದ ಹಾಡನ್ನ ಕೇಳ್ತಿದ್ದಾನೆ. ಆಕೆಯನ್ನು ನೆನೆದು ಕಣ್ಣೀರು ಹಾಕ್ತಿದ್ದಾನೆ. ಇದೀಗ ಜಯಂತ್ ಅವಸ್ಥೆಯನ್ನು ನೋಡಿ ವೀಕ್ಷಕರು ಈತ ಸೈಕೋ ಆದ್ರೂ ಚಿನ್ನುಮರಿಯನ್ನು ತುಂಬಾನೇ ಪ್ರೀತಿಸ್ತಿದ್ದ. ಜಯಂತ್ ನೋವು ನೋಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಇನ್ನು ಕೆಲವರು ಜಾಹ್ನವಿ ಮರೆಯಲ್ಲೇ ಇದ್ದು ಜಯಂತ್ ವಿರುದ್ಧ ಸೇಡು ತೀರಿಸ್ಕೊಳ್ಬೋದು ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದೇಗೌಡರನ್ನ ಕಾಪಾಡಲು ಆತನ ಮನೆಯವರು ವೆಂಕಿಯನ್ನು ಜೈಲಿಗೆ ಕಳುಹಿಸಿದ್ದಾರೆ. ಆದರೆ ಈ ವಿಚಾರ ವೆಂಕಿ ಮನೆಯವರಿಗೆ ಗೊತ್ತಿಲ್ಲ. ಸಿದ್ದೇಗೌಡರಿಗೂ ತನ್ನ ಬದಲು ಬೇರೆಯವರು ಜೈಲಿನಲ್ಲಿದ್ದಾರೆ ಅಂತ ಮಾತ್ರ ಗೊತ್ತು. ಹೀಗಾಗಿ ಸಿದ್ದೇಗೌಡರು ಆ ವ್ಯಕ್ತಿಯನ್ನ ಮೀಟ್ ಆಗಬೇಕು ಅಂತ ಹೇಳಿದ್ದಾರೆ. ವೆಂಕಿ ಕಾಣೆಯಾಗಿದ್ದಾನೆ ಅಂತ ಚೆಲುವಿ ಅಂದ್ಕೊಂಡಿದ್ದಾಳೆ. ಹೀಗಾಗಿ ಆಕೆ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಟ್ಟಿದ್ದಾಳೆ. ಆದರೆ ವೆಂಕಿ ಜೈಲಿನಲ್ಲಿ ಇದ್ದಾನೆ ಅಂತ ಚೆಲುವಿಗೆ ಗೊತ್ತಿಲ್ಲ. ಅತ್ತೆಯ ಆಪರೇಷನ್ಗಾಗಿ ಹಣ ಹೊಂದಿಸಲು ಮಾಡದೇ ಇರೋ ತಪ್ಪನ್ನು ಒಪ್ಪಿಕೊಂಡು ವೆಂಕಿ ಜೈಲು ಪಾಲಾಗಿದ್ದಾನೆ. ಇದೀಗ ಶ್ರೀನಿವಾಸ್ಗೆ ಚೆಲುವಿ ವೆಂಕಿ ಮಿಸ್ ಆಗಿರೋ ವಿಚಾರವನ್ನ ಹೇಳಿದ್ದಾಳೆ. ಈ ಸುದ್ದಿ ಕೇಳ್ತಿದ್ದಂತೆ ಶ್ರೀನಿವಾಸ್ ಶಾಕ್ ಆಗಿದ್ದಾರೆ. ಬಳಿಕ ಶ್ರೀನಿವಾಸ್ ಸಿದ್ದೇಗೌಡರು ಹಾಗೂ ಭಾವನಾಗೆ ಈ ವಿಚಾರ ತಿಳಿಸಿದ್ದಾರೆ. ಇದೀಗ ವೆಂಕಿಯೇ ಸಿದ್ದೇಗೌಡರನ್ನ ಕಾಪಾಡಲು ಜೈಲಿಗೆ ಹೋಗಿದ್ದಾನೆಂತ ಗೊತ್ತಾದ್ರೆ ಆತ ಸಹಿಸೋದಿಲ್ಲ. ವೆಂಕಿಯನ್ನ ಜೈಲಿನಿಂದ ಬಿಡಿಸಿ ಆತನೇ ತನ್ನ ತಪ್ಪನ್ನ ಒಪ್ಪಿಕೊಂಡು ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಅಂತ ಸೀರಿಯಲ್ ಫ್ಯಾನ್ಸ್ ಲೆಕ್ಕಾಚಾರ ಹಾಕಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ? ಸಿದ್ದೇಗೌಡರು ಜೈಲಿಗೆ ಹೋಗ್ಬೋದಾ? ಜಯಂತ್ ವಿರುದ್ಧ ಜಾಹ್ನವಿ ಸೇಡು ತೀರಿಸ್ಕೊಳ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.